ಅವನು ಏಕಾಏಕಿ ಇಲ್ಲಿಂದ ತಪ್ಪಿಸ್ಕೊಂಡು ಈ ಒಂದು ಖಾಲಿ ಜಾಗ ಏನಿದೆ ಇಲ್ಲಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಂತೆ. ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಏಪ್ರಿಲ್ 13, 2025 ಭಾನುವಾರ. ದೇಶದಲ್ಲಿನ ಕೋಟ್ಯಂತರ ಜನ ಸಂಜೆ 6-6:30 ಸಮಯಕ್ಕೆ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಮ್ಯಾಚನ್ನು ಎಂಜಾಯ್ ಮಾಡ್ತಾ ಇದ್ರು. ಆದರೆ ಹುಬ್ಬಳ್ಳಿಯಲ್ಲಿ ಬೇರೇನೋ ನಡೀತಾ ಇತ್ತು. ಅಲ್ಲಿ ಪೊಲೀಸರು ಏನನ್ನು ಹುಡುಕ್ತಾ ಇದ್ರು. ತಾರಿಹಾಳದ ಬಳಿಯಲ್ಲಿನ ಮನೆಯೊಂದರಲ್ಲಿ ತಲಾಶ್ ಮಾಡ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಅಲ್ಲಿ ಗುಂಡಿನ ಸದ್ದು ಕೇಳಿ ಬಂತು. ಅಲ್ಲೊಂದು ಹೆಣ ಬಿತ್ತು. ಅದಾದ ಸ್ವಲ್ಪ ಹೊತ್ತಿಗೆ ಆ್ಯಂಬುಲೆನ್ಸ್ನ ಸೈರನ್ ಕೇಳಿ ಬಂತು. ಆಮೇಲೆ ಅಲ್ಲಿಗೆ ಪೊಲೀಸ್ ಅಧಿಕಾರಿಗಳ ದೊಡ್ಡ ದಂಡು, ಮೀಡಿಯಾಗಳು ಬಂದವು. ಕ್ಯಾಮರಾಗಳ ಮುಂದೆ ನಿಂತ ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಕಮಿಷನರ್ ಅಲ್ಲಿನ ಘಟನೆಯನ್ನು ವಿವರಿಸೋದಕ್ಕೆ ಶುರು ಮಾಡಿದರು. ಅವ್ರು ಹೇಳಿದ್ದೇನು ಅಂದರೆ, ಅಲ್ಲಿಗೆ ಆರೋಪಿಯೊಬ್ಬನನ್ನು ಕರ್ಕೊಂಡು ಬರಲಾಗಿತ್ತು. ಅಲ್ಲಿನ ಪಾಳು ಮನೆಯೆಲ್ಲವನು ವಾಸ ಮಾಡ್ತಾ ಇದ್ದ. ಹಾಗೆ ಕರ್ಕೊಂಡು ಬಂದು ಮನೆಯನ್ನು ತಲಾಶ್ ಮಾಡೋ ಹೊತ್ತಿಗೆ ಅವನು ಪೊಲೀಸರ ಮೇಲೆ ಕಲ್ಲು ತೂರಾಟ ಶುರು ಮಾಡ್ದ. ಪೊಲೀಸರು ಗಾಯಗೊಂಡರು. ಅಷ್ಟರಲ್ಲಿ ಅಲ್ಲಿದ್ದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅನ್ನಪೂರ್ಣ ಗಾಳಿಯಲ್ಲಿ ಗುಂಡು ಹಾರಿಸಿ ವಾರ್ನಿಂಗ್ ಕೊಟ್ಟರು. ಆದರೆ ಕಲ್ಲು ತೂರಾಟ ನಿಲ್ಲಿಲ್ಲ. ಇನ್ಸ್ಪೆಕ್ಟರ್ ಕಿರಣ್ ಕೂಡ 1-2 ರೌಂಡ್ ಗುಂಡು ಹಾರಿಸಿದ್ರು. ಆದರೂ ಕಲ್ಲು ತೂರಾಟ ನಿಲ್ಲಲಿಲ್ಲ. ಕಡೆಗೆ ಸಬ್ ಇನ್ಸ್ಪೆಕ್ಟರ್ ಅನ್ನಪೂರ್ಣ ಹಾರಿಸಿದ ಗುಂಡು ಆರೋಪಿಯ ಬೆನ್ನಿನಿಂದ ನುಗ್ಗಿ ಎದೆಯಿಂದ ಹೊರಗೆ ಬಂತು. ಅಲ್ಲಿಗೆ ಅವನು ನೆಲಕ್ಕೆ ಬಿದ್ದ. ಅಲ್ಲೊಂದು ಪೊಲೀಸ್ ಎನ್ಕೌಂಟರ್ ನಡೆದಿತ್ತು. ಅಂದಹಾಗೆ ಅಲ್ಲಿ ಸಾವಿಗೀಡಾದವನ ಮೇಲಿದ್ದದ್ದು ಶಿಶುಕಾಮದ ಆರೋಪ. ಅವನು ಸಾಯೋದಕ್ಕೆ ಕೆಲವೇ ಗಂಟೆಗಳ ಮೊದಲು 5 ವರ್ಷದ ಮಗುವೊಂದನ್ನು ಹೊತ್ತೊಯ್ದು ಆ ಕಂದನ ಮೇಲೆ ಲೈಂಗಿಕ ಹಲ್ಲೆ ಮಾಡಿ ಕೊಂದು ಹಾಕಿದ್ದ ಅನ್ನೋ ಆರೋಪ. ಎಳೆ ಕಂದನ ಮೇಲೊಂದು ಲೈಂಗಿಕ ದೌರ್ಜನ್ಯ ಅನ್ನೋದು ಸಹಜವಾಗಿ ಜನರ ಆಕ್ರೋಶಕ್ಕೆ ಕಾರಣವಾಯಿತು. ಪೊಲೀಸ್ ಠಾಣೆ ಮುಂದೆ ಕೂತು ಪ್ರತಿಭಟನೆಯನ್ನೂ ಮಾಡಿದ್ರು. ಪೊಲೀಸರು ಒತ್ತಡಕ್ಕೆ ಬಿದ್ರ, ಅವರು ಭಾವಾವೇಶಕ್ಕೊಳಗಾದ್ರ ಅಥವಾ ಇನ್ಸ್ಟಂಟ್ ಆಗಿ ನ್ಯಾಯ ಕೊಡಿಸಿಬಿಡೋದಕ್ಕೆ ಮುಂದಾದ್ರ ಗೊತ್ತಿಲ್ಲ. ಆದರೆ ಅಲ್ಲಿ ಎನ್ಕೌಂಟರ್ ನಡೆದು ಹೋಯಿತು. ಜನ ಖುಷ್, ಪೊಲೀಸ್ ಅಧಿಕಾರಿಗಳು ಖುಷ್, ಮಾಧ್ಯಮಗಳಿಗೆ ಒಳ್ಳೆಯ ಸುದ್ದಿ. ಅವರು ತಮಗೆ ಗೊತ್ತಿರೋ ಎಲ್ಲ ಪದಜಾಲಗಳನ್ನು ಬಳಸಿ ಆ ಘಟನೆಯನ್ನು ವರ್ಣಿಸ್ತಾ ಇದ್ದಾರೆ. ಅವರೂ ಖುಷ್. ಆದರೆ ಎನ್ಕೌಂಟರ್ ಮಾಡಿದ್ರು ಅಂತ ಹೇಳಲಾಗುವ, ಕೈಗೆ ಬ್ಯಾಂಡೇಜ್ ಕಟ್ಕೊಂಡು ಆಸ್ಪತ್ರೆಯ ಹಾಸಿಗೆ ಮೇಲೆ ಮಲಗಿರುವ, ಮಾಧ್ಯಮಗಳಿಂದ ಲೇಡಿ ಸಿಂಗಮ್ ಅಂತಲೂ ಸೋಷಿಯಲ್ ಮೀಡಿಯಾಗಳಿಂದ ದುರ್ಗೆ ಭದ್ರಕಾಳಿ ಅಂತಲೂ ಹೊಗಳಿಸ್ಕೊಳ್ತಾ ಇರೋ ಆ PSI ಇದ್ದಾರೆ ನೋಡಿ, ಅವರ ಮುಖದಲ್ಲಿ ಯಾಕೋ ಸಂತೋಷ ಕಾಣ್ತಾ ಇಲ್ಲ. ಆಕೆಯ ಕಣ್ಣುಗಳಲ್ಲಿ ಏನೋ ದುಗುಡ, ಆತಂಕ ಇದೆ. ಅದನ್ನು ಗಮನಿಸಿ ನೋಡದೇ ಇದ್ದರೆ ಗುರುತಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಆಕೆಯ ಮೇಲೊಂದು ತನಿಖೆ ಶುರು ಆಗುತ್ತೆ. ಆಗ ಶಭಾಷ್ ಅಂತಿರೋರು, ಚಪ್ಪಾಳೆ ತಟ್ಟದವರು, ದುರ್ಗೆ ಅಂದವರು, ಕಾಳಿ ಅಂದವರು ಯಾರೂ ಅಲ್ಲಿರೋದಿಲ್ಲ. ಬಹುಶಃ ಅದೇ ದುಗುಡ ಆಕೆಯನ್ನು ಕಾಡ್ತಾ ಇದೆಯಾ ಗೊತ್ತಿಲ್ಲ. ಈ ಹಿಂದೆ ಸಾಕಷ್ಟು ಎನ್ಕೌಂಟರ್ಗಳನ್ನು ನನ್ನ ವೃತ್ತಿ ಜೀವನದುದ್ದಕ್ಕೂ ನೋಡಿಕೊಂಡು ಬಂದಿದ್ದೀನಿ. ಮಾಡಿದ ಅಧಿಕಾರಿಗಳ ಅವಸ್ಥೆಗಳಿಗೆ ಸಾಕ್ಷಿ ಕೂಡ ಆಗಿದ್ದೀನಿ. ಅವರ ಕಣ್ಣೀರಿನ ಕಥೆಗಳನ್ನೂ ಕೇಳಿದ್ದೀನಿ. ಹೀಗಾಗಿ ನನಗೆ ಆ ಹೆಣ್ಣು ಮಗಳ ಬಗ್ಗೆ ಇರೋದು ಕಾಳಜಿ ಮಾತ್ರ. ಹಾಗಾದರೆ ಏನಿದು ಹುಬ್ಬಳ್ಳಿಯ ಎನ್ಕೌಂಟರ್ ಕಥೆ? ಬನ್ನಿ ನೋಡೋಣ. ಇಷ್ಟಕ್ಕೂ ಈ ಪ್ರಕರಣ ಏನು ಅನ್ನೋದನ್ನು ನೋಡಿದರೆ, ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೆಳಗ್ಗೆ 10 ಗಂಟೆ ಸುಮಾರಿಗೆ 5 ವರ್ಷದ ಹೆಣ್ಣು ಮಗುವೊಂದು ಕಾಣೆಯಾಗತ್ತೆ. ಆ ಮಗುವಿನ ತಂದೆ ತಾಯಿ ಕೊಪ್ಪಳ ಮೂಲದವರು. ಸಾಕಷ್ಟು ವರ್ಷಗಳಿಂದ ಹುಬ್ಬಳ್ಳಿಯಲ್ಲಿ ನೆಲೆಸಿದ್ದಾರೆ. ತಂದೆ ಪೇಂಟರು, ತಾಯಿ ಮನೆ ಕೆಲಸ ಮಾಡ್ತಾಳೆ. ಮಧ್ಯಾಹ್ನದ ನಂತರ ಬ್ಯೂಟಿ ಪಾರ್ಲರ್ ಒಂದರಲ್ಲಿ ಅಸಿಸ್ಟೆಂಟ್ ಆಗಿ ಕೂಡ ದುಡಿತಾಳೆ. ಪಾಪ ಆಕೆಗೆ 2 ಪುಟ್ಟ ಮಕ್ಕಳು. ದೈಹಿಕವಾಗಿ ವಯಸ್ಸಿಗೆ ಸರಿಯಾದ ಬೆಳವಣಿಗೆ ಇದ್ದಂತಿಲ್ಲ. ಸೊ ಆಕೆ ಎಲ್ಲಿಗೆ ಹೋದರೂ ಆ ಮಕ್ಕಳನ್ನು ಕರ್ಕೊಂಡೇ ಹೋಗಬೇಕು. ಭಾನುವಾರ ಕೂಡ ಯಥಾ ಪ್ರಕಾರ ಆಕೆ ಅಶೋಕನಗರದಲ್ಲಿ ಕೆಲಸಕ್ಕೆ ಬಂದಿದ್ದಾಳೆ. ಮಗು ಕೂಡ ಅಲ್ಲೇ ಇತ್ತು. ಆ ವೇಳೆ ತಾಯಿ ಆ ಮನೆಯ ಒಳಗೆ ಕೆಲಸ ಮಾಡ್ತಿದ್ರೆ, ಮಗು ಮನೆ ಹೊರಗಿನ ಅಂಗಳದಲ್ಲಿ ಕಾಂಪೌಂಡ್ ಒಳಗೆ ಆಟ ಆಡ್ತಾ ಇತ್ತು. ಆದರೆ 10 ಗಂಟೆ ಸುಮಾರಿಗೆ ಇದ್ದಕ್ಕಿದ್ದಂತೆ ಆ ಮಗು ಕಾಣೆಯಾಯಿತು. ಈ ವಿಷಯ ಗೊತ್ತಾಗಿ ತಾಯಿಗೆ ಗಾಬರಿ. ಆತಂಕದಿಂದಲೇ ಆಕೆ ಮನೆಯವರಿಗೆ ವಿಷಯ ತಿಳಿಸಿ ಸಹಾಯಕ್ಕೆ ಬೇಡ್ತಾಳೆ. ಮಗು ಮಿಸ್ ಆಗಿದೆ ಅನ್ನೋ ಮಾಹಿತಿ ಇಡೀ ಬೀದಿಗೆ ಗೊತ್ತಾಗುತ್ತೆ. ಜನ ಎಲ್ಲ ಸೇರಿ ಮಗುನ ಹುಡುಕೋದಿಕ್ಕೆ ಶುರು ಮಾಡಿದ್ದಾರೆ. ಎಲ್ಲಿ ಹುಡುಕಿದ್ರು ಮಗು ಸಿಗದೇ ಇದ್ದಾಗ 10:45 ಸುಮಾರಿಗೆ ಪೊಲೀಸರಿಗೆ ಕೂಡ ಮಾಹಿತಿ ಗೊತ್ತಾಯಿತು. ಅವರು ಹುಡುಕಾಟ ಶುರು ಮಾಡಿದ್ರು. ಅಷ್ಟರಲ್ಲೇ ಅಲ್ಲೊಂದು CC ಕ್ಯಾಮರಾ ಇದೆ ಅನ್ನೋದು ಗೊತ್ತಾಯಿತು. ನೋಡಿ, ಒಂದು CC ಕ್ಯಾಮರಾ ಎಷ್ಟೆಲ್ಲ ಅನುಕೂಲ ಮಾಡಿಕೊಡುತ್ತೆ. ತಕ್ಷಣ ಅದರಲ್ಲಿನ ರೆಕಾರ್ಡಿಂಗ್ಸನ್ನು ಚೆಕ್ ಮಾಡಿದ್ದಾರೆ. ಅಲ್ಲಿ ಕಾಂಪೌಂಡಲ್ಲಿದ್ದ ಮಗುವನ್ನು ಯಾರೋ ಒಬ್ಬ ಎತ್ಕೊಂಡು ಹೋಗ್ತಾ ಇರೋದು ಸೆರೆಯಾಗಿದೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಆ ವಿಡಿಯೋ. ಅವನು ಮಗುವನ್ನು ನೋಡ್ತಾನೆ. ಕಾಂಪೌಂಡ್ ಆಚೆಯಿಂದಲೇ ಅದನ್ನು ಮುದ್ದಿಸ್ತಾನೆ. ಆ ಕಡೆ ಈ ಕಡೆ ನೋಡಿ ಅದನ್ನು ಎತ್ಕೋತಾನೆ. ಅಲ್ಲಿಂದ CCTV ಇದ್ದ ಕಡೆಗೆ ಓಡಿ ಬಂದು ಅಲ್ಲಿ ಮರೆಯಾಗ್ತಾನೆ. ಈ ದೃಶ್ಯಗಳನ್ನು ನೋಡಿದ ನಂತರ ಅಲ್ಲಿ ಪೊಲೀಸರು ಹಾಗೂ ಜನ ಇಬ್ಬರು ಆರೋಪಿಯನ್ನು ಹುಡುಕೋದಿಕ್ಕೆ ಶುರು ಮಾಡಿದರು. ಅದಾದ ಸ್ವಲ್ಪ ಹೊತ್ತಿಗೆ ಅಲ್ಲೇ ಸಮೀಪ ಒಬ್ಬ ಇದೇ ಥರದ ಅಂಗಿ ಹಾಕ್ಕೊಂಡು ಹಿಂಗೆ ಕಾಣ್ತಿದ್ದವನು ಜನರ ಕಣ್ಣಿಗೆ ಬಿದ್ದ. ಅವನನ್ನು ಹಿಡ್ಕೊಂಡು ಬಂದು ಪೊಲೀಸರಿಗೆ ಕೊಟ್ಟರು. ಮತ್ತೊಂದು ಕಡೆ ಮಗು ಕಾಣೆಯಾಗಿತ್ತಲ್ಲ, ಆ ಮನೆಯ ಮುಂದೊಂದು ಶೆಡ್ ಇತ್ತು. ಅದರ ಟಾಯ್ಲೆಟಲ್ಲಿ ಮಗು ಕೂಡ ಪತ್ತೆ ಆಯಿತು. ಆ ಮಗು ಕುಳಿತ ಭಂಗಿಯಲ್ಲಿತ್ತು, ಮಾತಾಡ್ತಾ ಇರಲಿಲ್ಲ, ಉಸಿರು ಕೂಡ ಆಡ್ತಾ ಇರಲಿಲ್ಲ. ಅಲ್ಲಿ ಆ ಮಗು ಸಾವಿಗೀಡಾಗಿತ್ತು.
ಗೆಳೆಯರೆ, ಇತ್ತೀಚೆಗೆ ಲೈಂಗಿಕ ಹಲ್ಲೆಗಳು, ಅತ್ಯಾಚಾರಗಳು, ಕೊಲೆಗಳು ವಿಪರೀತ ಪ್ರಮಾಣದಲ್ಲಿ ವರದಿಯಾಗ್ತಾ ಇವೆ. ಅವುಗಳ ಪ್ರಮಾಣ ಹೆಚ್ಚಾಗಿದೆ ಅನ್ನೋದಕ್ಕಿಂತ ನಮಗೆ ಹೆಚ್ಚು ಗೊತ್ತಾಗ್ತಾ ಇದೆ. ಮನೆಯಿಂದ ಹೊರಗೆ ಹೋದ ಹೆಣ್ಣು ಮಗಳು ಸೇಫ್ ಆಗಿ ಮನೆಗೆ ಬರ್ತಾಳೆ ಅನ್ನೋ ಬಗ್ಗೆ ಕೂಡ ಅನುಮಾನ ಪಡಬೇಕಾದ ಸಂದರ್ಭ ಇದು. ಅಂಥದ್ರಲ್ಲಿ ಚಿಕ್ಕ ಮಗು ಕಣ್ರಿ, ಅದನ್ನು ಅವನು ಯಾವನೋ ತಗೊಂಡು ಹೋಗಿ ಕೊಂದು ಹಾಕ್ತಾನೆ ಅಂದರೆ ಜನ ಸಿಟ್ಟಿಗೆ ಎಳೆದೇ ಇರ್ತಾರ. ಇಲ್ಲಿ ಕೂಡ ಹುಬ್ಬಳ್ಳಿಯ ಅಶೋಕನಗರದ ಪೊಲೀಸ್ ಠಾಣೆ ಬಳಿ ಜನಸಮೂಹ ನೆರೆಯಿತು. ಆರೋಪಿಯನ್ನು ಎನ್ಕೌಂಟರ್ ಮಾಡಿ, ಇಲ್ಲ ನಮ್ಮ ಕೈ ಕೊಡಿ ಅಂತ ಅವರು ಒತ್ತಡ ಹಾಕೋದಕ್ಕೆ ಶುರು ಮಾಡಿದರು. ಪೊಲೀಸರ ಮೇಲೆ ಒತ್ತಡ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಅಷ್ಟರಲ್ಲಿ ಆರೋಪಿಯನ್ನು ಕೂಡ ಹಿಡ್ಕೊಂಡು ಬಂದಿದ್ರಲ್ಲ, ಅವನ ವಿಚಾರಣೆ ಕೂಡ ನಡೀತಾ ಇತ್ತು. ಅಲ್ಲಿ ಬಂಧಿತ ಆರೋಪಿ ಇದ್ನಲ್ಲ, ಅವನ ಮೂಲ ಬಿಹಾರ ಅಂತೆ. ಇತ್ತೀಚೆಗೆ ನೀವು ಗಮನಿಸಿರಬೇಕು, ರಾಜ್ಯದಾದ್ಯಂತ ಹೊರ ರಾಜ್ಯಗಳಿಂದ, ಅದರಲ್ಲೂ ಉತ್ತರದ ರಾಜ್ಯಗಳಿಂದ ಬಂದ ಕೂಲಿ ಕಾರ್ಮಿಕರು ಹೆಚ್ಚಾಗ್ತಾ ಇದ್ದಾರೆ. ಹಾಗೆ ಹುಬ್ಬಳ್ಳಿಗೆ ಕೂಡ ಸಾವಿರಾರು ಮಂದಿ ಬಂದು ನೆಲೆಸಿದ್ದಾರೆ. ಹಾಗೆ ಬಂದವರು ಹೊಸ ಎಕ್ಸ್ಟೆನ್ಷನ್ಗಳಲ್ಲಿ ಕಡಿಮೆ ಬಾಡಿಗೆಗೆ ಮನೆ ಸಿಗೋ ಕಡೆ ನೆಲೆ ನಿಂತಿದ್ದಾರೆ. ಕಾರ್ಪೆಂಟರ್ಗಳಿದ್ದಾರೆ, ಕಟ್ಟಡ ಕಾರ್ಮಿಕರಿದ್ದಾರೆ, ಕಬ್ಬಣದ ಕೆಲಸ ಮಾಡೋರಿದ್ದಾರೆ, ಪ್ಲಂಬರ್ಗಳು, ಟೈಲ್ಸ್ ಹಾಕೋರು, ಹೀಗೆ ನಾನಾ ಕೆಲಸಗಳನ್ನು ಮಾಡೋ ಜನ. ಅವರಲ್ಲಿ ಕೆಲವರು ಕುಟುಂಬಗಳ ಸಮೇತ ಬಂದವರು, ಮತ್ತೆ ಕೆಲವರು ಬಿಡಿಯಾಗಿರೋರು ಇದ್ದಾರೆ. ದುಡಿಯೋದಕ್ಕೆ ಬಂದ ಜನ ಅವರು. ಹಾಗೆ ಅವ್ರ ನಡುವೆ ಕೆಲ ಪರ್ವರ್ಟೆಡ್ಗಳು, ಅಪರಾಧ ಮನಸ್ಥಿತಿಯ ಜನನೂ ಇರ್ತಾರೆ. ಇದರಲ್ಲಿ ಬಿಹಾರ, ಉತ್ತರ ಪ್ರದೇಶದವರು ಇದ್ದಾರೆ, ಬಾಂಗ್ಲಾದೇಶದಿಂದ ಅಕ್ರಮವಾಗಿ ವಲಸೆ ಬಂದವರೂ ಇದ್ದಾರೆ. ಯಾರು ಎಲ್ಲಿಯವರು ಅಂತ ಹುಡುಕೋರು ಯಾರು? ಹಾಗೆ ನೋಡಿದರೆ ಹೀಗೆ ಕರ್ಕೊಂಡು ಬರೋ ಲೇಬರ್ಗಳ ಬಗ್ಗೆ ಆ ಲೇಬರ್ ಕಾಂಟ್ರಾಕ್ಟರ್ಗಳು ಪೊಲೀಸರಿಗೆ ಮಾಹಿತಿ ಕೊಡಬೇಕು. ಅವರ ಆಧಾರ್ ಕಾರ್ಡು ಹಾಗೂ ಇನ್ನಿತರ ದಾಖಲೆಗಳ ಪರಿಶೀಲನೆ ಆಗಬೇಕು. ಆದರೆ ಅದೆಲ್ಲ ಮಾಡೋ ಪುರುಸತ್ವ ಮಾಡಬೇಕು ಅನ್ನೋ ಪರಿಜ್ಞಾನ ನಮ್ಮಲ್ಲಿ ಎಷ್ಟು ಪೊಲೀಸರಿಗಿದೆ? ಅವರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇನ್ನು ಕಾಂಟ್ರಾಕ್ಟರ್ಗಳು, ಅವರಿಗೆ ಕಡಿಮೆ ಕೂಲಿಗೆ ಕಾರ್ಮಿಕರು ಸಿಗಬೇಕು. ಹೀಗಾಗಿ ಅವರು ಕೂಡ ಯಾವ ಜವಾಬ್ದಾರಿನೂ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಸೊ ಕಾರ್ಮಿಕರ ವೇಷದಲ್ಲಿ ಸಾಕಷ್ಟು ಕ್ರಿಮಿನಲ್ಸು, ಅಕ್ರಮ ವಲಸಿಗರು ಬಂದಿದ್ದಾರೆ. ಅವರು ಹುಬ್ಬಳ್ಳಿಯಲ್ಲೂ ಇದ್ದಾರೆ, ರಾಜ್ಯದ ನಾನಾ ಭಾಗಗಳಲ್ಲೂ ಇದ್ದಾರೆ. ಇಲ್ಲಿ ಆ ಮಗುವನ್ನು ತಗೊಂಡು ಹೋದ ಆರೋಪಿ ಕೂಡ ಹಾಗೆ ಹೊರ ರಾಜ್ಯದಿಂದ ಬಂದವನು. ಅವನನ್ನು ವಿಚಾರಣೆ ಮಾಡುವಾಗ ಅವನು ಬಿಹಾರದವನು ಅಂತ ಹೇಳಿಕೊಂಡ ಅನ್ನೋದು ಪೊಲೀಸರು ಹೇಳ್ತಾ ಇರೋ ಮಾಹಿತಿ. ಅವನು ಮನೆ ಬಿಟ್ಟು ಬಹಳ ವರ್ಷಗಳಾಗಿದ್ವಂತೆ, ಹುಬ್ಬಳ್ಳಿಗೆ ಬಂದು 2-3 ತಿಂಗಳಾಗಿರಬಹುದು ಅಂತೆಲ್ಲ ಹೇಳಿಕೊಂಡಿದ್ದಾನೆ. ಇನ್ನು ಇವನು ಒಬ್ಬನೇನಾ, ಇವನ ಜೊತೆ ಇನ್ನಷ್ಟು ಜನ ಇದ್ದಾರಾ, ಇವನು ಹೇಳ್ತಾ ಇರೋದು ಎಷ್ಟು ನಿಜ ಅನ್ನೋದನ್ನ ಪರಿಶೀಲನೆ ಕೂಡ ಮಾಡಬೇಕಲ್ಲ. ಆಧಾರ್ ಕಾರ್ಡು, ವೋಟರ್ ID ಇಂಥದ್ದೇನಾದರೂ ಸಿಗುತ್ತೇನೋ ಅಂತ ಪೊಲೀಸರು ಅವನು ವಾಸ ಮಾಡ್ತಾ ಇದ್ದ ಅಂತ ಹೇಳಲಾಗುವ ತಾರಿಹಾಳಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಸರ್, ಇಲ್ಲಿ ಅವನು ಇಂಟ್ರಾಗೇಷನ್ ಮಾಡಿದಾಗ ಅವನ ಹೆಸರು ಮತ್ತು ಅವನ ಏಜ್ ಎಷ್ಟು ಅದಷ್ಟೇ ಡೀಟೇಲ್ಸ್ ಹೇಳ್ತಾನೆ. ಅದಕ್ಕೆ ಪೂರಕವಾಗಿ ಇವಾಗ ಅವನೊಂದು ಹೆಸರು ಹೇಳ್ತಾನೆ, ನಂದು ABC ನನ್ನ ಹೆಸರು ಅಂತ ಹೇಳ್ತಾನೆ. ABC ಹೆಸರು ಅಂತಂತ ಅಸರ್ಟೈನ್ ಮಾಡ್ಲಿಕ್ಕೆ ನಮಗೇನಾದರೂ ದಾಖಲಾತಿ ಇರಬೇಕಲ್ಲ. ಸೊ ಹಂಗಾಗಿ ಅವ್ನು ಎಲ್ಲಿ ಜನರಲಿ ವಾಸ ಮಾಡ್ತಿದ್ದ ಅಂತಂದರೆ ಇಲ್ಲಿ ನಾನು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಲ್ಕೋತಾ ಇದ್ದೆ ಅಂತಂದೆಲ್ಲ ಹೇಳ್ತಾನೆ. ಆ ಸಂದರ್ಭದಲ್ಲಿ ಅವನ್ನ ತೋರಿಸ್ಲಿಕ್ಕೆ ಅಂತ ಕರ್ಕೊಂಬಂದಿದ್ದ. ಅಲ್ಲಿ ನಮಗೇನಾದರೂ ಆಧಾರ್ ಕಾರ್ಡು ಅಥವಾ ಒಂದೇನಾದರೂ ಅಕೌಂಟ್ ಡೀಟೇಲ್ಸು ಅಥವಾ ಫೋನ್ ನಂಬರು ಏನಾದರೂ ಒಂದು ಡೀಟೇಲ್ಸ್ ಸಿಗ್ಬೋದು ಅನ್ನೋ ಕಾರಣಕ್ಕೆ ಇಲ್ಲಿ ಬಂದಾಗ ಈ ಘಟನೆ. ಅವನು ನಮಗೆ ನೆನ್ನೆ ಇಂಟ್ರಾಗೇಷನಲ್ಲಿ ಹೇಳಿದ ಮಾಹಿತಿ ಕೂಡ ಸುಮಾರು 10-12 ವರ್ಷದಿಂದ ಅವನು ಪಟ್ನಾ ಬಿಹಾರ್ಗೆ ಬಿಲಾಂಗ್ ಆಗಿದ್ರು ಕೂಡ ಅವನು ಅಲ್ಲಿಂದ ಹೊರಗಡೆ ಜಾಸ್ತಿ ಬೇರೆ ಕಡೆನೇ ಓಡಾಡ್ಕೊಂಡಿದ್ದಾನೆ ಅಂತ. ಹುಬ್ಳಿ ಧಾರವಾಡಕ್ಕೆ ಕೂಡ ಒಂದು 2-3 ತಿಂಗಳ ಕೆಳಗೆ ಬಂದಿದ್ದೆ. ಔಟ್ಸ್ಕರ್ಟ್ಸಲ್ಲಿ ಯಾವಾದರೂ ಲೇಬರು, ಮೇನ್ಯಲ್ ಲೇಬರ್ಸು ಈ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಇಂಥ ಕಡೆ ಹೋಗಿ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಆಮೇಲೆ ಕೆಲವು ಹೋಟ್ಲುಗಳಲ್ಲಿ ಇಲ್ಲಿ ಹೋಗಿ ಡಾಬಾ ಗೀಬಾ ಟೈಪ್ ಇರ್ತಾವಲ್ಲ ಅಂತ ಕಡೆ ಕೆಲಸ ಮಾಡ್ತೀವಿ. ಸೊ ಇವಾಗ ಒಂದು ಫೋಟೋ ಮತ್ತು ಡೀಟೇಲ್ಸ್ ಎಲ್ಲ ತೊಗೊಂಬಿಟ್ಟು ಎಲ್ಲೆಲ್ಲಿ ಅವ್ನು ಯಾರಾದರೂ ನೋಡಿದಾರ, ಅವ್ನು ಪರಿಚಯಸ್ಥರು ಯಾವ್ದಾದ್ರು ನಂಬರ್ ಇದೆಯಾ ಅಥವಾ ಪರಿಚಯಸ್ಥರು ಊರಿನವ್ರು ಯಾರಾದ್ರು ಇದ್ದಾರೆ ಅನ್ನೋಂಥದ್ದನ್ನ ಅಸರ್ಟೈನ್ ಮಾಡ್ಲಿಕ್ಕೆ ಈಗಾಗಲೇ ನಮ್ಮ ತಂಡಗಳು ಆಕ್ಟಿವೇಟ್. ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್, PSI ಅನ್ನಪೂರ್ಣ ಮತ್ತವರ ತಂಡ ಆರೋಪಿಯನ್ನ ಸಂಜೆ 6 ಗಂಟೆ ಸುಮಾರಿಗೆ ಅವನು ವಾಸ ಮಾಡ್ತಿದ್ದ ಅಂತ ಹೇಳಲಾಗುವ ಮುರುಕು ಮನೆಯೊಂದರ ಬಳಿಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲ ಅವನ ಬಗ್ಗೆ ಏನಾದರೂ ಮಾಹಿತಿ ಸಿಗಬಹುದಾ? ಅವನು ಯಾರು ಅನ್ನೋ ಗುರುತು ಪತ್ತೆ ಆಗಬಹುದಾ? ಈ ಆರೋಪಿಯ ಹಿನ್ನೆಲೆ ಏನು? ಇದೆಲ್ಲದರ ಬಗ್ಗೆ ಮಾಹಿತಿ ಹಾಕುವ ಕೆಲಸಕ್ಕೆ ಪೊಲೀಸರಲ್ಲಿ ಮುಂದಾಗಿದ್ದಾರೆ. ಆದರೆ ಅಷ್ಟರಲ್ಲಿ ಆ ಪಾಳು ಮನೆ ಬಳಿ ಆರೋಪಿ ಫೆರೋಷಿಯಸ್ ಆದ ಅನ್ನೋದು ಪೊಲೀಸರು ಹೇಳ್ತಾ ಇರೋ ಮಾತು. ಈ ವಿಕೃತ ಕಾಮಿಗಳ ಸೈಕಾಲಜಿ ಒಂಥರ ವಿಚಿತ್ರವಾಗಿರುತ್ತೆ. ಅದರಲ್ಲೂ ಇವನು ಹೊರ ರಾಜ್ಯದಿಂದ ಬಂದವನು. ಇಲ್ಲಿ ಪೊಲೀಸರಿಂದ ತಪ್ಪಿಸ್ಕೊಂಡು ಮತ್ಯಾವುದೋ ಊರಿಗೋ ಮತ್ತೊಂದು ರಾಜ್ಯಕ್ಕೋ ಹೋಗ್ಬಿಟ್ರೆ ಮತ್ತೆ ಪೊಲೀಸರ ಕೈಗೆ ಸಿಗೋದು ಅಸಾಧ್ಯ ಅಂತ ಭಾವಿಸಿರ್ತಾನೆ. ಇನ್ನು ಪೊಲೀಸರು ಕೂಡ ಅವನನ್ನು ಬಂಧಿಸಿದ ಕೆಲವೇ ಗಂಟೆಗಳಲ್ಲಿ ಆ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ರು. ಅಂದರೆ ಅವನಿಗಿನ್ನೂ ವರ್ಕ್ ಕೂಡ ಅವರು ಶುರು ಮಾಡಿದಂತಿರಲಿಲ್ಲ. ಹೀಗಾಗಿ ಅಲ್ಲಿಂದ ಕೊಸರುಕೊಂಡು ತಪ್ಪಿಸ್ಕೊಂಡು ಬಿಟ್ರೆ ಪರಾರಿ ಆಗಿಬಿಡಬಹುದು ಅಂತ ಆರೋಪಿ ಭಾವಿಸೋದು ಸಹಜ. ಅವನು ಅದೇ ಮನಸ್ಥಿತಿಯಲ್ಲಿದ್ನೋ ಏನೋ. ಅಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದಾನೆ. ಸಡನ್ ಆಗಿ ದಾಳಿ ಶುರುವಾದ ಕೂಡಲೇ ಪೊಲೀಸರು ಗೊಂದಲಕ್ಕೆ ಗಾಬರಿಗೆ ಬಿದ್ದಿದ್ದಾರೆ. ಅಷ್ಟರಲ್ಲಿ ಅನ್ನಪೂರ್ಣ ಎಚ್ಚೆತ್ತುಕೊಂಡು ಗಾಳಿಯಲ್ಲಿ ಗುಂಡು ಹಾರಿಸಿದ್ರಂತೆ. ಜೊತೆಗಿದ್ದ ಇನ್ಸ್ಪೆಕ್ಟರ್ ಕೂಡ ಗಾಳಿಯಲ್ಲಿ ಗುಂಡು ಹೊಡೆದಿದ್ದಾರೆ. ಆದರೆ
ಅವನು ಅಲ್ಲಿಗೂ ಸುಮ್ಮನಾಗಲಿಲ್ಲ, ಕಲ್ಲು ತೂರ್ತಲೇ ಇದ್ದ. ಅಲ್ಲಿಂದ ಓಡ್ ಹೋಗೋ ಪ್ರಯತ್ನ ಮಾಡಿದ್ದಾನೆ. ಆಗ ಲೇಡಿ ಸಿಂಗಮ್ ಅನ್ನಪೂರ್ಣ ಅವನ ಕಾಲಿಗೊಂದು ಗುಂಡನ್ನು ನುಗ್ಗಿಸಿದ್ದಾರೆ. ಇಷ್ಟಾದರೂ ಅವನು ಓಡ್ ಹೋಗೋದಕ್ಕೆ ಶುರು ಮಾಡಿದಾಗ ಆಕೆ ಅವನ ಬೆನ್ನಿಗೆ ಶೂಟ್ ಮಾಡಿದರು. ಬೆನ್ನಲ್ಲಿ ಎಂಟರಾದ ಗುಂಡು ಎದೆಯಿಂದ ಎಕ್ಸಿಟ್ ಆಯಿತು. ಅವನು ನೆಲಕ್ಕೆ ಬಿದ್ದು ಪ್ರಾಣ ಬಿಟ್ಟ. ಅವನನ್ನು ಪೊಲೀಸರು ತಕ್ಷಣ KMC ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಆದರೆ ಅಲ್ಲಿಗೆ ಬರೋ ಹೊತ್ತಿಗಾಗಲೇ ಆರೋಪಿಯ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಬಂದು ಗಾಡಿ ಇವಾಗ ಏನು ನಿಂತಿದ್ದೀವಿ, ಇಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಇನ್ನು ಸ್ವಲ್ಪ ಮುಂದೆ ಗಾಡಿ ನಿಲ್ಲಿಸ್ಕೊಂಡು ಅವನ್ನ ಇಳಿಸಿ ಆ ಕಡೆ ಒಂದೆರಡು ಬಿಲ್ಡಿಂಗ್ ಇದ್ದಾವೆ. ಮತ್ತು ಈ ಏರಿಯಾದಷ್ಟು ನಮ್ಮ ಸ್ಥಳೀಯ ಅಧಿಕಾರಿಗಳಿಗೂ ಕೂಡ ಅಂದಾಜಿಲ್ಲ. ಸೊ ಆ ಸಂದರ್ಭದಲ್ಲಿ ಬಂದ್ಬಿಟ್ಟು ಯಾವುದು ಖಾಲಿ ಬಿಲ್ಡಿಂಗ್ ಅಂತ ನೋಡಲಿಕ್ಕೆ ಇಲ್ಲಿ ಮುಂದೆ ಕರ್ಕೊಂಬಂದು ನಿಲ್ಲಿಸ್ಕೊಂಡು ಆಮೇಲೆ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಹೋಗಿದ್ದಾನೆ. ಆ ಕಡೆ ಹೋದಾಗ ಏಕಾಏಕಿ ಕಿತ್ಕೊಂಡು ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅವನು ಈ ಥರ ಗಂಭೀರ ಪ್ರಕರಣದ ಆರೋಪಿ ಆಗಿರೋದ್ರಿಂದ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಹೆಚ್ಚುವರಿ ಹಲ್ಲೆ ಮಾಡುವಂಥದ್ದನ್ನು ತಡೀಲಿಕ್ಕಾಗಿ ಏರ್ ಫೈರ್ ಮಾಡಿ ಅವನಿಗೆ ವಾರ್ನ್ ಮಾಡಿದಾಗ ಕೂಡ ಅವನು ಬಗ್ಗಿಲ್ಲ. ನಂತರದಲ್ಲಿ ಅವನ ಮೇಲೆ 2 ರೌಂಡ್ ಫೈರ್ ಮಾಡಿಬಿಟ್ಟು ಅವನ್ನ ವಶಕ್ಕೆ ತೊಗೊಂಡಿದ್ದಾರೆ. ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಹಾಸ್ಪಿಟ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಡಾಟ್ ಡೆಡ್ ಅಂತ ಡಿಕ್ಲೇರ್. ಇನ್ನು ಈ ವಿಷಯ ಗೊತ್ತಾದ ಕೂಡಲೇ ಅವನನ್ನು ನಮ್ಮ ಕೈ ಕೊಡಿ, ಅವನನ್ನು ಬಿಡಬೇಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದ ಜನಕ್ಕೂ ಖುಷಿಯಾಗಿದೆ. ಪೊಲೀಸರು ಕಾಮುಕನನ್ನು ಕೊಂದು ಹಾಕಿದ್ರು ಅಂತ ಮಾಧ್ಯಮಗಳು ಕೂಡ ಈ ಸುದ್ದಿಯನ್ನು ಸಂತೋಷ ಉದ್ವೇಗದಿಂದ ಪ್ರಕಟಿಸ್ತಾ ಇವೆ. ಇನ್ನು ಕೆಲ ಪೊಲೀಸರಿಗೂ ಬ್ಯಾಂಡೇಜ್ ಹಾಕಿ ಆಸ್ಪತ್ರೆಯಲ್ಲಿ ಮಲಗಿಸಲಾಗಿದೆ. ಆದರೆ ಶೂಟ್ ಮಾಡಿದ್ರು ಅಂತ ಹೇಳಲಾಗುವ ಸಬ್ ಇನ್ಸ್ಪೆಕ್ಟರ್ ಅನ್ನಪೂರ್ಣ, ಆಕೆಯ ಬಗ್ಗೆ ನನಗಂತೂ ಒಂದು ಕಾಳಜಿ ಇದ್ದೇ ಇದೆ. ಗೆಳೆಯರೆ, ನಿಮಗೆ ಹೊರಗೆ ನಿಂತ್ಕೊಂಡು ನೋಡುವಾಗ ಆ ಕ್ಷಣಕ್ಕೆ ಶೂಟ್ ಮಾಡೋ ಪೊಲೀಸರು ಸಿಂಗಮ್ಮಗಳ ಥರ ಕಾಣಬಹುದು. ಅವರನ್ನು ನೀವು ಹುಲಿ, ಸಿಂಹ ಏನು ಬೇಕಾದರೂ ಕರೆದು ವಿಜೃಂಭಿಸಿ ನಿಮ್ಮ ಮನಸ್ಸನ್ನು ಸಂತೋಷಪಡಿಸ್ಕೊಳ್ಳಬಹುದು. ಆದರೆ ಎನ್ಕೌಂಟರ್ ಆದ ನಂತರದ ಬೆಳವಣಿಗೆಗಳಿರ್ತವೆ ನೋಡಿ, ಅವು ಆ ಕ್ಷಣಿಕ ಆನಂದ ಸಂಭ್ರಮಗಳನ್ನು ಅವರ ಬದುಕುಗಳಿಂದ ಶಾಶ್ವತವಾಗಿ ಕಿತ್ಕೊಂಡು ಬಿಡುತ್ತವೆ. ಈಗ ಈ ಬಿಹಾರಿ ಕಾರ್ಮಿಕನ ಪರ ಯಾರಾದರೂ ಮಾನವ ಹಕ್ಕುಗಳನ್ನು ಮುಂದಿಟ್ಟುಕೊಂಡು ಕೇಸು ದಾಖಲಿಸಿದ್ರು ಅಂತ ಇಟ್ಕೊಳ್ಳಿ. ಅನ್ನಪೂರ್ಣ ಹಾಗೂ ಆ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅಲ್ಲಿದ್ದ ಸಮಸ್ತ ಸಿಬ್ಬಂದಿಯ ಮೇಲೆ ಪ್ರಕರಣ ದಾಖಲಾಗುತ್ತೆ. ಅಲ್ಲಿ ಪೊಲೀಸರು ಹೇಳ್ತಾ ಇರೋ ಕಥೆ ಇದೆಯಲ್ಲ, ಅದರ ಇಂಚಿಂಚು ಪರೀಕ್ಷೆಗೆ ಪ್ರಶ್ನೆಗೆ ಒಳಪಡ್ತಾ ಹೋಗುತ್ತೆ. ಅವನೊಬ್ಬ ಶಿಶುಕಾಮಿ, ಹೀಗಾಗಿ ಅವನನ್ನು ಕೊಂದು ಹಾಕಿದ್ರು ಅನ್ನೋದು ಸಾಮಾಜಿಕ ನ್ಯಾಯ ಅಂತಲೋ ಇನ್ಸ್ಟಂಟ್ ನ್ಯಾಯ ಅಂತಲೋ ನಮಗೆ ಸರಿ ಇದೆ ಅಂತ ಅನ್ನಿಸಬಹುದು. ಆದರೆ ಕಾನೂನು ಅನ್ನೋದೊಂದು ಇದೆ ನೋಡಿ, ಅದು ಇದನ್ನು ಒಪ್ಪೋದಿಲ್ಲ. ನ್ಯಾಯಾಲಯದಲ್ಲಿ ಆರೋಪ ಸಾಬೀತಾಗೋವರೆಗೆ ಅವನು ಆರೋಪಿನೇ ಹೊರತು ಅಪರಾಧಿ ಅಲ್ಲ ಅನ್ನತ್ತೆ ಕಾನೂನು. ಹಾಗೆ ನ್ಯಾಯಾಲಯದಲ್ಲಿ ಅವನನ್ನು ಹಾಜರುಪಡಿಸಿ ಸರಿಯಾದ ಸಾಕ್ಷಿ ಆಧಾರಗಳನ್ನು ಸಂಗ್ರಹಿಸಿ ಇಡೋದು ಪೊಲೀಸರ ಕೆಲಸನೇ ಹೊರತು ಶಿಕ್ಷೆ ಕೊಡೋದಲ್ಲ. ಹೀಗೆ ಹೊಡಿತಾ ಹೋದರೆ ನ್ಯಾಯಾಲಯಗಳೇ ಯಾಕಬೇಕು, ಕಾನೂನು ಯಾಕಬೇಕು ಹಾಗಂತ ನ್ಯಾಯಾಲಯ ಕೇಳುತ್ತೆ. ಈಗ ಈ ಪ್ರಕರಣವನ್ನೇ ತಗೊಳ್ಳಿ. ಆರೋಪಿಯನ್ನು ಅವನ ಮನೆಗೆ ಕರ್ಕೊಂಡು ಹೋದರು. ಅಲ್ಲವನು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋ ಸಾಧ್ಯತೆಗಳಿರುತ್ತವೆ ಅನ್ನೋದು ಪೊಲೀಸರಿಗೆ ಗೊತ್ತಿರಲಿಲ್ವಾ? ಅವರು ಎಷ್ಟು ಜನ ಆರೋಪಿಗಳನ್ನು ಹ್ಯಾಂಡಲ್ ಮಾಡಿರೋದಿಲ್ಲ. ಕ್ರಿಮಿನಲ್ಗಳ ಸೈಕಾಲಜಿ ನನಗಿಂತ ನಿಮಗಿಂತ ತುಂಬ ಚೆನ್ನಾಗಿ ಪೊಲೀಸರಿಗೆ ಗೊತ್ತಿರುತ್ತೆ. ಹೀಗಾಗಿನೇ ಆರೋಪಿಗಳನ್ನು ಕರ್ಕೊಂಡು ಹೋಗುವಾಗ ಅವರು ಹ್ಯಾಂಡ್ ಕಫ್ಸ್ ಹಾಕಿ ಕರ್ಕೊಂಡು ಹೋಗ್ತಾರೆ. ಹಾಗಾದರೆ ಇಲ್ಲಿ ಅವನಿಗೆ ಹ್ಯಾಂಡ್ ಕಫ್ಸ್ ಹಾಕಿರಲಿಲ್ವಾ? ಲೀಡ್ ಚೈನ್ ಹಾಕದೆ ಅವನನ್ನು ಹಾಗೆ ಬಿಡುಗೈ ಬೀಸ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ಸಾಧ್ಯನಾ? ಇನ್ನಲ್ಲಿ ಕೈಗೆ ಬೇಡಿ ಹಾಕಲ್ಪಟ್ಟ ಆರೋಪಿ ಪೊಲೀಸರ ಮೇಲೆ ಇನ್ನೆಷ್ಟು ಬಲವಾಗಿ ಕಲ್ಲು ಬೀಸೋದಕ್ಕೆ ಸಾಧ್ಯ? ಇಷ್ಟಕ್ಕೂ ಸಾಧ್ಯ ಆಗತ್ತಾ? ಇನ್ನು ಕಾಲಿಗೆ ಗುಂಡು ಹೊಡೆದ ನಂತರವೂ ಅವನು ಓಡ್ ಹೋಗೋದಕ್ಕೆ ಪ್ರಯತ್ನ ಪಟ್ನಾ? ಇವೆಲ್ಲ ಪ್ರಶ್ನೆಗಳಲ್ಲಿ ಹುಟ್ಕೊಳ್ತವೆ. ನಿಮಗೆ ಗೊತ್ತಿರಬೇಕು, 2019ರಲ್ಲಿ ಹೈದರಾಬಾದಲ್ಲಿ ವೈದ್ಯೆಯೊಬ್ಬರ ಮೇಲೆ ಅತ್ಯಾಚಾರ ಆಯಿತು. ಆನಂತರ ಆಕೆಯನ್ನು ಪಾತಕಿಗಳು ಕೊಂದು ಮುಗಿಸಿದ್ರು. ಅಲ್ಲವತ್ತು ಆರೋಪಿಗಳು ಪೊಲೀಸರ ಗುಂಡಿಗೆ ಬಲಿಯಾದ ದಿನ ಆಸ್ಪತ್ರೆ ಬಳಿ ನೀವು ನೋಡಬೇಕಿತ್ತು. ಜನ ಪೊಲೀಸರಿಗೆ ಜೈಕಾರ ಹಾಕ್ತಾ ಇದ್ರು, ಸಿಂಗಮ್ ಅಂತೆಲ್ಲ ಮಾಧ್ಯಮಗಳವರನ್ನು ಬಣ್ಣಿಸ್ತಾ ಇದ್ವು. ಆದರೆ ಆ ನಂತರ ಏನಾಯಿತು? ಆ ಬಗ್ಗೆ ತನಿಖೆಗೆ ಒಂದು ಆಯೋಗದ ರಚನೆ ಆಯಿತು. ಸುಪ್ರೀಂ ಕೋರ್ಟ್ ನೇಮಕ ಮಾಡಿದ ತನಿಖಾ ಆಯೋಗ ಆ ಘಟನೆಯನ್ನು ನಕಲಿ ಎನ್ಕೌಂಟರ್ ಅಂತಲೂ ಉದ್ದೇಶಪೂರ್ವಕವಾಗಿ ಮಾಡಿದ ಕೆಲಸ ಅಂತಲೂ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು ಮತ್ತು ಆ ಎನ್ಕೌಂಟರಲ್ಲಿ ಭಾಗಿಯಾದ 10 ಪೊಲೀಸರ ಮೇಲೆ ಕೊಲೆ ಕೇಸು ದಾಖಲು ಮಾಡೋದಕ್ಕೆ ಶಿಫಾರಸು ಮಾಡ್ತು. ಪಾಪ ಅಧಿಕಾರಿಗಳ ಪ್ರಮೋಷನ್ನು, ಇನ್ಕ್ರಿಮೆಂಟು ಎಲ್ಲ ಕೂಡ ತನಿಖೆ ಮುಗಿಯುವವರೆಗೆ ನಿಂತು ಹೋಗುತ್ತವೆ. ಜೊತೆಗೆ ಆ ಕೇಸ್ ಏನಾಗುತ್ತೋ ಅನ್ನೋ ಭಯ ಕೂಡ ಶುರುವಾಗುತ್ತೆ. ಅದಕ್ಕಾಗಿ ಇನ್ನು ಆ ಪ್ರಕರಣ ಮುಗಿಯುವವರೆಗೆ ಅವರು ಕಾನೂನಿನ ಹೋರಾಟವನ್ನು ಮಾಡ್ತಲೇ ಇರಬೇಕಾಗತ್ತೆ. ಅವತ್ತು ಸಿಂಗಮ್ ಅಂದವರು, ಚಪ್ಪಾಳೆ ತಟ್ಟದವರು, ಹೂವಿನ ಹಾರ ತಂದು ಜೈ ಅಂದವರು ಯಾರೂ ಕೂಡ ಈಗ ಅವರ ಜೊತೆಯಲ್ಲಿರೋದಿಲ್ಲ. ಅಂದಹಾಗೆ ಹೈದರಾಬಾದ್ ಪ್ರಕರಣದಲ್ಲಿ ಕೂಡ ಅಲ್ಲಿನ IPS ಅಧಿಕಾರಿಗಳಿಗೇನೂ ಆದಂತಿಲ್ಲ. ಆಗಿರೋದೆಲ್ಲ ಕೆಳಗಿನ ಸಿಬ್ಬಂದಿಗೆ ಮಾತ್ರ. ಇನ್ನು ಆ ಮಗು, ಆ ಕುಟುಂಬದ ದುಃಖವನ್ನು ನೆನಪು ಮಾಡಿಕೊಂಡ್ರೂ ಕೂಡ ಕರಳು ಕಿತ್ತು ಬರುತ್ತೆ. ಏನೂ ಅರ್ಥವಾಗದ ವಯಸ್ಸಿನ ಕಂದನ ವಿಷಯದಲ್ಲಾಗಿದ್ದು ಅಕ್ಷಮ್ಯ ಅಪರಾಧ. ಯಾರ ರಕ್ತನಾದರೂ ಕುದಿಯುವಂಥ ಘಟನೆ ಅದು. ಇಂಥ ಕಾಮುಕ ಕ್ರಿಮಿಗಳಿಗೆ ಬದುಕುವ ಅರ್ಹತೆ ಇಲ್ಲ ಅನ್ನೋದು ನಿಜ.
ಪೊಲೀಸರು ಮಾಡಿದ್ದು ಒಳ್ಳೆಯದ್ದ ಕೆಟ್ಟದ್ದ ಅನ್ನೋದನ್ನು ಹೇಳೋದಕ್ಕೆ ನಾವ್ಯಾರೂ ಜಡ್ಜುಗಳಲ್ಲ. ಆದರೆ ಹುಬ್ಬಳ್ಳಿಯಲ್ಲಿ ಕಳೆದ ಕೆಲ ವರ್ಷಗಳಿಂದ ಇಂಥ ಘಟನೆಗಳು ನಿರಂತರವಾಗಿ ನಡೀತಾ ಇವೆ. ಅಲ್ಲಿ ಆರೋಪಿಗಳನ್ನು ಹಿಡ್ಕೊಂಡು ಬರೋದು, ಕಾಲಿಗೆ ಗುಂಡಿಕ್ಕೋದು ಇದೆಲ್ಲ ತುಂಬಾ ಕಾಮನ್ ಅನ್ನೋ ಥರ ಆಗೋಗಿದೆ. ಆದರೂ ಅಪರಾಧಗಳು ಮಾತ್ರ ಕಡಿಮೆ ಏನಾಗಿಲ್ಲ. ಗಾಂಜಾ ಮತ್ತು ಇನ್ನಿತರ ಮಾದಕ ಪದಾರ್ಥಗಳು ಹುಬ್ಬಳ್ಳಿ ಧಾರವಾಡದಲ್ಲಿ ವಿಪರೀತ ಪ್ರಮಾಣದಲ್ಲಿ ಸಿಗ್ತಾ ಇವೆ. ಡ್ರಗ್ ರಾಕೆಟ್ ಹಾವಳಿ ಮಿತಿ ಮೀರಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಅದರ ಬಗ್ಗೆ ಕ್ರಮ ಕೈಗೊಂಡು ನಿಯಂತ್ರಿಸಿದ ಉದಾಹರಣೆಗಳು ಕಾಣ್ತಾ ಇಲ್ಲ. ಈ ಎನ್ಕೌಂಟರ್ ಅಲ್ಲಿನ ವೈಫಲ್ಯಗಳನ್ನು ಮುಚ್ಚದೇ ಇರಲಿ. ಆ ಹೆಣ್ಣು ಮಗಳು PSI ಅನ್ನಪೂರ್ಣ ಹಾಗೂ ಆ ಇನ್ಸ್ಪೆಕ್ಟರ್ ಕಿರಣ್ ಮತ್ತು ಸಿಬ್ಬಂದಿಯನ್ನು ಕಾಪಾಡೋ ವಿಷಯದಲ್ಲಿ ಕೂಡ ಇಲಾಖೆ ಮತ್ತು ಹಿರಿಯ ಅಧಿಕಾರಿಗಳು ಒಂದಷ್ಟು ಗಮನವನ್ನು ಕೊಡಲಿ. ಇದು ಗೆಳೆಯರೆ ಹುಬ್ಬಳ್ಳಿಯ ಎನ್ಕೌಂಟರ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.